ಈ ವೃಂದೆ ನಾಟಕ ಭಾಳ ವಿಶಿಷ್ಟವಾದಂಥ ಅಭಿರುಚಿಯನ್ನು ಹೊಂದಿರತಕ್ಕಂಥ ನಾಟಕ. ಈ ನಾಟಕವನ್ನು ಬರೆದಿರ್ತಕ್ಕಂಥವರು ಅಲಕ ಕಟ್ಟೆಮನಿಯವರು. ಅವರೇ ನಿರ್ಮಾಣ ಮಾಡಿ ಅದರಲ್ಲೂ ಸಹ ಅವರೇ ಪಾತ್ರ ಮಾಡ್ತಾಯಿದ್ದಾರೆ. ಅಲಕ ಕಟ್ಟೆಮನಿ ಮೇಡಮ್ ಅವರೇ, ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ತೆ ಸರ್. ಈ ವೃಂದೆ ನಾಟಕವನ್ನು ಬರೆಯೋದಕ್ಕೆ ನಿಮಗೆ ಪ್ರೇರಣೆ ಏನು? ನಿಮಗೆ ಮೊದಲು ನಾಟಕದ ಹಿನ್ನೆಲೆ ಇತ್ತಾ? ಇಲ್ಲ, ಇದು ನನ್ನ ಮೊದಲನೇ ನಾಟಕ. ನನ್ನ ಬ್ಯಾಕ್ಗ್ರೌಂಡು ಯಕ್ಷಗಾನ. ಸಹಜವಾಗಿ ಪೌರಾಣಿಕ ಯಾವುದೇ ಥೀಮ್ಗಳ ಕಡೆ ನನ್ನ ಒಲವು ಇದ್ದಿದ್ದು ಹೌದು. ತುಂಬ ವರ್ಷಗಳಿಂದ ಯಕ್ಷಗಾನ ಜೊತೆ ನನ್ನ ನಂಟಿದೆ. ಹಾಗಾಗಿ ಪೌರಾಣಿಕ ಥೀಮ್ ಇರುವಂತಹ ಒಂದು ನಾಟಕವನ್ನು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ತಗೊಂಡಿದ್ದಾಗಿತ್ತು. ಆ ರೀತಿಯಲ್ಲಿ ಇದು ಹೊರಟಿದ್ದು, ಅಂದರೆ ಹುಟ್ಟಿ ಬಂದಿದ್ದು. ವೃಂದೆ ಏನು? ವೃಂದೆ ಒಂದು ಒಟ್ಟಾರೆ ಸಾರಾಂಶದ ವೃಂದೆ ಅಂದರೆ ಏನು? ವೃಂದೆ ಪಾತ್ರದಲ್ಲಿ ಏನು ನೀವು ಮುಖ್ಯವಾಗಿ ಜನಗಳಿಗೆ, ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಹೊರಟಿದ್ದೀರಿ? ನಿಮ್ಮ ಅಭಿರುಚಿಗೆ ತಕ್ಕಾಗಿ ಎಲ್ಲ ಕಲಾವಿದರು ಸಿಕ್ಕಿದಾರಾ? ಈ ವೃಂದೆಯ ಒಂದು ಒಟ್ಟಾರೆ ಸಾರಾಂಶದ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಸಾರಾಂಶ ಅಂತಂದರೆ ಇದು ಜಲಂಧರ ಕಾಳಗ ಅನ್ನುವಂಥ ಒಂದು ಯಕ್ಷಗಾನ ಪ್ರಸಂಗದ ಹಿನ್ನೆಲೆಯಲ್ಲಿ ಹುಟ್ಟಿದ್ದು. ಇದು ಆ ಮಟ್ಟಿಗೆ ಗ್ರಂಥಋಣ ಅಂತ ನಾನು ಯಾವುದಕ್ಕಾದರೂ ಹೇಳಬೇಕಾದ್ರೆ ಅದೇ ಗ್ರಂಥಕ್ಕೆ ಹೇಳಬೇಕು ನಾನು. ಆ ಮಟ್ಟಿಗೆ ಹೇಳೋದಾದರೆ ತುಳಸಿಯ ಕಥೆಯನ್ನು ನಾವು ಎಷ್ಟೋ ಸರಿ ಉತ್ಥಾನ ದ್ವಾದಶಿಯ ದಿನದಂದು ನಾವು ಹೇಳ್ತೀವಿ, ಕೆಲವರು ಹಾಡಿನಲ್ಲಿ ಕೂಡ ಹೇಳ್ತಾರೆ. ಅದೇ ಹಿನ್ನೆಲೆಯಲ್ಲಿ ಇರುವಂಥ ಕಥೆ ಇದು, ಜಲಂಧರ ಮತ್ತು ತುಳಸಿಯ ಕಥೆ. ಅದನ್ನು ಮಾಡುವಾಗ ಎಷ್ಟೋ ಸರಿ ಅನ್ನಿಸ್ತಾ ಇತ್ತು, ನಮ್ಮ ಪುರಾಣದಲ್ಲಿ ಸ್ತ್ರೀ ಪಾತ್ರಗಳಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಅವಕಾಶ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ವೃಂದೆ ಒಂದು ಸ್ವಲ್ಪ ಇರೋದಕ್ಕಿಂತ, ಈವರೆಗೆ ನಾವು ಕಂಡಂತಹ ಪಾತ್ರಕ್ಕಿಂತ ಚೂರು ಭಿನ್ನವಾಗಿ ಹೇಗೆ ಮಾಡ್ಬೋದು ವೃಂದೆಯನ್ನು ಅಂತ ಹೇಳಿ ಯೋಚನೆ ಮಾಡಿದಾಗ ಹುಟ್ಟಿ ಬಂದಂತಹ ಪಾತ್ರ ಇದು. ನಾನು ಅಭ್ಯಾಸಿಗಳನ್ನು ನೋಡ್ತಾ ಇದ್ದೆ. ನನಗೆ ಕಾಸ್ಟ್ಯೂಮ್ಸ್ ನೋಡಿದಾಗ ಪೌರಾಣಿಕ ಅನಿಸ್ತಾ ಇತ್ತು, ಅವ್ರ ಮಾತುಗಳು ಕೇಳಿದಾಗ ಸಾಮಾಜಿಕ ಹಿನ್ನೆಲೆ ಅಂತ ಅನ್ನಿಸ್ತಾ ಇತ್ತು. ನನಗೆ ನಾಟಕದ ಪ್ರಕಾರದಲ್ಲಿ ಒಂದು ಬೇರೆ ಒಂದು ಪ್ರಯತ್ನ ಅನ್ನಿಸ್ತಾ ಇತ್ತು. ನಾನು ರಾಜಶೇಖರ್ ಕದಂಬರ್ ಸರ್ ಅವರನ್ನು ಸಹ ಇಂಟರ್ವ್ಯೂ ಮಾಡಿದಾಗ ಅವರು ಹೇಳ್ತಾಯಿದ್ರು, ನಾಟಕದ ಎಲ್ಲ ಪ್ರಕಾರಗಳನ್ನು ನೋಡಿದಿರಿ, ವೃಂದೆ ಒಂದು ವಿಶಿಷ್ಟವಾಗಿ ಮೂಡಿ ಬರ್ತಕ್ಕಂಥ ನಾಟಕ. ರಮಾ ಗೋವಿಂದದಲ್ಲಿ ಅದ್ಭುತವಾಗಿ ಮೂಡಿ ಬರ್ತದೆ, ನೋಡ್ಬೋದಂಥ ನಾಟಕ. ಮತ್ತು ಇದು ನಾಟಕನ ಪ್ರಾರಂಭ ಮಾಡಿದ್ರೆ ನೀವು ಕೊನೆ ತನಕ ಎದ್ದೋಗೋದಿಲ್ಲ ಅನ್ನೋ ಮಟ್ಟಕ್ಕೆ ರಾಜಶೇಖರ್ ಕದಂಬ ಸರ್ ತಿಳಿಸಿದ್ರು. ಅದರಲ್ಲಿ ಏನು ಸಾಮಾಜಿಕ ನಾಟಕದ ಹಿನ್ನೆಲೆ ತೊಗೊಂಡಿದ್ದೀರಾ, ಇಲ್ಲ ಪೌರಾಣಿಕದ ಹಿನ್ನೆಲೆ ತೊಗೊಂಡಿದ್ದೀರಾ? ಆ ಥರ ಡೈಲಾಗ್ಸ್ಗಳನ್ನ ಯಾವ ರೀತಿ ಬಳಸಿದ್ದೀರಿ ಸರ್? ಇದರದ್ದು ಒಟ್ಟಾರೆ ಚೌಕಟ್ಟು ಖಂಡಿತವಾಗಿಯೂ ಪೌರಾಣಿಕವೇ, ಇಲ್ಲ ಅಂತಲ್ಲ. ಆದರೆ ಕೆಲವೊಮ್ಮೆ ಪುರಾಣದ ಪಾತ್ರಗಳನ್ನು ನೋಡಿದಾಗ ಎಲ್ಲೋ ಒಂದು ಸತಿ ಇಷ್ಟೊಂದು ಮೂಕವಾಗಿ ಒಂದು ಪಾತ್ರ ಇರೋದಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ಅಷ್ಟೊಂದು ಮೂಕವಾಗಿರುವಂಥ ಪಾತ್ರಕ್ಕೆ ನಾವು ನಮ್ಮ ಈಗಿನ ಸಮಕಾಲೀನ ದಿನಗಳಲ್ಲಿ ನಿಂತು ಅದಕ್ಕೊಂದು ಮಾತನ್ನು ಕೊಟ್ಟಾಗ ಅದು ಹೇಗಿರ್ಬೋದು ಅಂತ ನೋಡುವಂಥ ಒಂದು ಜಿಜ್ಞಾಸೆ, ಆ ಹಿನ್ನೆಲೆಯಲ್ಲಿ ಹುಟ್ಟಿದಂತಹ ಪಾತ್ರ ವೃಂದೆ ನಾಟಕವನ್ನು ಬರೆದ್ರಿ. ನೀವು ಅಂದ್ಕೊಂಡಿದ್ದೀರಾ ರಾಜಶೇಖರ್ ಕದಂಬ ಸರ್ ಇದಕ್ಕೆ ನಿರ್ದೇಶನ ಮಾಡ್ತಾರೆ, ಅವರು ಅಂಥ ದೊಡ್ಡ ಕಲಾವಿದರು, ನನ್ನ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಕಲಾವಿದರನ್ನ ಜೊತೆಗೆ ಸೇರಿಸಿ ನನ್ನ ನಾಟಕವನ್ನು ನಿರ್ದೇಶನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಖಂಡಿತ ಇಲ್ಲ ಸರ್. ಏನು ಅನಿಸುತ್ತೆ ಅವ್ರ ಬಗ್ಗೆ ಈಗ ನಿಮಗೆ? ನಿಜಕ್ಕೂ ಈ ಬಗ್ಗೆ ತುಂಬ ಖುಷಿ ಇದೆ ನನಗೆ. ಮೊದಲನೇ ಸಾರಿ ಇದನ್ನು ಬರೆದಾದ ಮೇಲೆ ಕಲಾಸುರುಚಿಯ ಶಶಿಧರ್ ಡೋಂಗ್ರೆ ಸರ್ ಅವರಿಗೆ ಇದನ್ನು ಕೊಟ್ಟು, ಸರ್ ಒಂದು ಸತಿ ಓದಿ ನನಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ ನಾನು ಕೇಳಿದ್ದೆ. ಅದನ್ನು ಕೇಳಿ ಅಂದರೆ ಅದನ್ನು ಓದಿದ ಮೇಲೆ ಅವರು ಹೇಳಿದರು, ಸರ್ ಇದು ಮೇಡಮ್ ಇದಕ್ಕೊಂದು ರೀಡಿಂಗ್ ತೊಗೊಳ್ಳೋಣ ಅಂತ ಹೇಳಿದರು. ರೀಡಿಂಗ್ ತೊಗೊಂಡಾಗ ಬಂದಂತಹ ಕಲಾವಿದರು ಎಲ್ಲರ ಒಟ್ಟಂತದಲ್ಲಿ ಅಭಿಪ್ರಾಯ ಬಂದಿದ್ದು, ಇದನ್ನು ಯಾಕೆ ನಾವು ಸ್ಟೇಜ್ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ. ಆ ನಂತರ ಈ ಸ್ಕ್ರಿಪ್ಟನ್ನು ಕದಂಬ ಸರಿಗೆ ಕೊಟ್ಟಾಗ ಅವ್ರು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಜೊತೆಗೆ ಎಲ್ಲ ಕಲಾವಿದರು ತುಂಬ ಪ್ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಅದು ನಿಜಕ್ಕೂ ಆ ಮಟ್ಟಿಗೆ ನನ್ನ ಪುಣ್ಯ ಅಂತ ಹೇಳಬೇಕು ನಾನು. ವೃಂದೆ ನಾಟಕ ನಿಮ್ಮ ಒಂದು ತುಳುನಾಡಿನ ಹಿನ್ನೆಲೆಯನ್ನು ಇಟ್ಕೊಂಡಂಥ ಬಂದಂಥ ನಾಟಕ ಅನ್ಕೋಬೋದಾ, ಅಥವಾ ಇಡೀ ಸಮಗ್ರವಾದಂಥ ಕನ್ನಡಿಗರಿಗೆ ಸದಾಭಿರುಚಿಯಾದಂಥ ನಾಟಕ ಮುಂದೆ ಎಲ್ಲರೂ ಇದನ್ನು ಹೆಚ್ಚು ಪ್ರದರ್ಶನ ಮಾಡಲಿ ಅಥವಾ ಹೆಚ್ಚು ನಾಟಕಗಳು ಮೂಡಿ ಬರಲಿ ಅನ್ನೋದಕ್ಕೆ ನೀವು ಎಲ್ಲ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಯಾವುದೇ ಒಂದು ಭೌಗೋಳಿಕ ಚೌಕಟ್ಟಿಗೆ ಸೀಮಿತ ಆಗುವಂತಹ ಥೀಮ್ ಅಲ್ಲ ಇದರದ್ದು. ಒಟ್ಟಾರೆಯಾಗಿ ಅಂದರೆ ಒಂದು ಪುರಾಣ ಕಾಲದಿಂದ ಹಿಡಿದು ಇವತ್ತಿನವರೆಗೆ ನಾವು ನಿಂತು ನೋಡಿದಾಗ ಹೇಗೆ ನಡ್ಕೊಂಡು ಬಂದಿರ್ಬೋದು ಅಂತ ಹೇಳಿ ನಮಗೆ ಅನಿಸುತ್ತೋ ಆ ರೀತಿಯಲ್ಲಿ ಇರುವಂಥ ನಾಟಕ. ಆ ಮಟ್ಟಿಗೆ ಸರ್ವ ಕನ್ನಡಿಗರಿಗೂ ಸಲ್ಲಬೇಕು ಇದು. ಬರೀ ಯಾವುದೋ ಒಂದು ಭೌಗೋಳಿಕವಾಗಿ ಈ ಪಾರ್ಟ್ ಆ ಪಾರ್ಟ್ ಕನ್ನಡದ್ದು ಅಂದರೆ ಕರ್ನಾಟಕದ್ದು ಅಂತ ಹಾಗಿಲ್ಲ. ಖಂಡಿತವಾಗಿಯೂ ಎಲ್ಲರೂ ನೋಡಿ ಆನಂದಿಸಬಹುದಾದಂತಹ ನಾಟಕ ಇದು. ನಾನು ಕೆಲವರು ಕಲಾವಿದರನ್ನು ನೋಡ್ತಾ ಇದ್ದೆ, ಕೆಲವರು ನಮ್ಮ
ಮೈಸೂರಿನ ಗ್ರಾಮೀಣ ಭಾಷೆಗಳನ್ನು ಬಳಸಿ ಮಾತಾಡ್ತಾಯಿದ್ರು. ಕೆಲವು ನಾಟಕದ ರಂಗಭೂಮಿ ಹಿನ್ನೆಲೆಯನ್ನು ಡೈಲಾಗ್ಗಳನ್ನ ತೊಗೊಳ್ತಾಯಿದ್ರು. ಈಗ ನಮಗೇನು ಅನಿಸ್ತದೆ ಅಂದರೆ ಇದು ನಾಟಕಕ್ಕೆ ವಿಶಿಷ್ಟವಾದಂತಹ ಮೆರುಗನ್ನು ಕೊಡ್ತಾ ಇದ್ದೀರೇನೋ. ರಾಜಶೇಖರ್ ಕದಂಬ ಸರ್ ಇದರ ಮೇಲೆ ಅದು 100% ಆಗೇ ಆಗುತ್ತೆ ಅಂತ ನಮಗೆಲ್ಲ ಗೊತ್ತು. ನಿಮ್ಮ ಸಾಹಿತ್ಯದಲ್ಲಿ ಅದನ್ನು ನೀವು ತಂದಿದ್ದೀರಾ, ಇಲ್ಲ ಕಲಾವಿದರ ಇಚ್ಛೆ ಮೇರೆಗೆ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ? ನಿಮ್ಮ ಮಾತು ನನಗೆ ಅರ್ಥ ಆಯಿತು. ಅಂದರೆ ಇಲ್ಲಿ ಒಂದು ಕಥೆಯಲ್ಲಿ ಹೇಗೆ ಅಂತಂದರೆ ಒಬ್ಬ ಬೆಸ್ತ ಮತ್ತು ಒಂದು ಬೆಸ್ತನ ಹೆಂಡತಿಯ ಪಾತ್ರ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಕರಾವಳಿಯ ಭಾಷೆಯನ್ನು ಬಳಸಿದ್ದೇವೆ. ಇನ್ನು ಉಳಿದಂತೆ ರಾಕ್ಷಸರಲ್ಲಿ ಒಬ್ಬ ಕ್ಷುದ್ರ ರಾಕ್ಷಸ ಅಂತ ಬರ್ತಾನೆ. ಸ್ವಲ್ಪ ಹಾಸ್ಯ ಅಂತ ಹೇಳಿ ಅವನನ್ನು ತಗೊಂಡ್ರೆ ಅದು ನಮ್ಮ ಈ ಮೈಸೂರು ಕಡೆಯ ಈ ಸೀಮೆಯ ಭಾಷೆಯನ್ನು ಮಾತಾಡುತ್ತೆ ಆ ಪಾತ್ರ. ಆ ಮಟ್ಟಿಗೆ ಸ್ವಲ್ಪ ಕೆಲವೊಂದು ಭಿನ್ನತೆಗಳಿದೆ, ಭಾಷೆಯ ವೇರಿಯೇಷನ್ಸ್ ಇದೆ. ಅದು ಕರ್ನಾಟಕದಲ್ಲಿ ಎಲ್ಲರಿಗೂ ಸಲ್ಲುವಂಥ ಒಂದು ನಾಟಕ ಅಂತ ಹೇಳಿದ್ದಕ್ಕೆ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ ಸರ್. ಒಳ್ಳೆಯದಾಗಲಿ ಅಲಕ ಕಟ್ಟೆಮನಿ ಮೇಡಮ್ ಅವರೇ. ನಿಮ್ಮ ಇನ್ನೂ ಹೆಚ್ಚಿನ ಕೃತಿಗಳು ನಮ್ಮ ಕರ್ನಾಟಕಕ್ಕೆ ಸಿಕ್ಕಲಿ, ಕನ್ನಡಿಗರಿಗೆ ಸಿಕ್ಕಲಿ. ನಿಮ್ಮ ಹೆಚ್ಚಿನ ನಾಟಕಗಳು ರಂಗಭೂಮಿ ಮೇಲೆ ಪ್ರದರ್ಶನ ಆಗಲಿ. ನೀವು ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಿಮ್ಮ ಎಲ್ಲ ಹಾರೈಕೆಗೆ ಧನ್ಯವಾದಗಳು. ನಮಸ್ಕಾರ.